ಕಲಾಭಿಮಾನಿಗಳೇ, ನನ್ನ ನಮಸ್ಕಾರಗಳು. ನಾನು ವೃತ್ತಿ ರಂಗಭೂಮಿ ಕಲಾವಿದೆ ನಾಗರತ್ನಮ್ಮ ಸೋಗಿ ಅಂತ. ನನ್ನ ತಂದೆಯ ಊರು ನಾಗ್ತಿ ಬಸಾಪುರ ಅಂತ. ನನ್ನ ತಾಯಿಯ ತವರು ಮನೆ ಸೋಗಿ ಅಂತ. ಅದಕ್ಕೋಸ್ಕರ ನಾವು ಸೋಗಿಯಲ್ಲೇ ಇದ್ದಿದ್ದು. ನಮ್ಮ ತಂದೆಯವರಿದ್ದಾಗಲೂ ನಾವು ಸೋಗಿಯಲ್ಲೇ ಬಂದಿದ್ದಿದ್ದು. ಅದಕ್ಕೋಸ್ಕರ ನಾವು ಸೋಗಿ ನಾಗರತ್ನಮ್ಮ ಅಂತ ಹೆಸರಾಗಿದೆ. ನೀವು ಯಾವ ವಯಸ್ಸಿನಲ್ಲಿ ರಂಗಭೂಮಿಗೆ ಕಾಲಿಟ್ಟರೆ? ನೀವು ನಾನು 10ನೇ ವಯಸ್ಸಿನಲ್ಲಿ ರಂಗಭೂಮಿಗೆ ಕಾಲಿಟ್ಟೆ. ಮೊದಲು ನಾನು ದಕ್ಷ ಬ್ರಹ್ಮ ಎಂಬ ಬಯಲಾಟವನ್ನು ಮಾಡಿದೆ 3 ಸರಿ. ಆಮೇಲೆ ಕರೋಕೊರ್ ನಾಟಕ ಅಂತ ಬರ್ತಾ ಇತ್ತು. ಡಾಕ್ಟರ್ ಚಂದ್ರಶೇಖರ ಕಮಾರ್ ರಚಿತ ಕರೋಕೊರ್ ನಾಟಕದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ. ಅದು ಇಂಥ ಪಾತ್ರ ಅಂತ ನೆನಪೇ ಇಲ್ಲ, ಯಾಕಂದ್ರೆ ಇನ್ನೂ ನಾನು ಋತುಮತಿನೇ ಆಗಿರಲಿಲ್ಲ. ಅವಾಗಿಲಿಂದನೂ ಪಾತ್ರ ಮಾಡ್ತಾ ಇದ್ದೀನಿ. 10ನೇ ವರ್ಷ ವಯಸ್ಸಿನಲ್ಲೇ ನಾನು ಪಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರೇರಣೆ ಯಾರು ನಾಟಕ ಮಾಡಲಿಕ್ಕೆ? ಪ್ರೇರಣೆ ನಮ್ಮ ಸೋಗಿಯ ಇಡೀ ಎಲ್ಲ ದೈವಸ್ಥರು ಅವರೇ ಕಾರಣ. ಏಕೆಂದರೆ ಮೊದಲಿಗೆ ನಮ್ಮ ಊರಿಗೆ ನಾಟಕಕ್ಕೆ ಸುಭದ್ರಮ್ಮ ಮನ್ಸೂರವರು ಮತ್ತು ನಾಗರತ್ನಮ್ಮ ಮರಮ್ನಳ್ಳಿ ಅವರು ಬರ್ತಾ ಇದ್ದಾಗ ಆಗಾಗ ಅವರು ಪ್ರಾಕ್ಟೀಸ್ ಮನೆಗೆ ಹೋಗೋದು, ಅವ್ರ ಜೊತೆಗಿರೋದು, ಆ ಕಡೆ ಕರ್ಕೊಂಡು ಹೋಗೋದು, ಅವ್ರನ್ನೆಲ್ಲ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ನಮ್ಮ ಊರಿನ ಹಿರಿಯವರು ಏನಂದ್ರು, ನೋಡಮ್ಮ, ಈ ಹುಡುಗಿ ನಿಮ್ಮ ಜೊತೆಗೆ ಇರ್ತಾಳೆ, ಇವಳನ್ನೂ ಒಬ್ಬಳ ನಾಟಕದಾಕಿ ಮಾಡಿಬಿಡ್ರಿ, ನಾಟಕ ಮಾಡಿಸ್ಬಿಡ್ರಿ ಇವಳ ಜೊತೆಗೆ ಅಂತಂದೇಳಿ ಹೇಳಿದರು. ಅದಕ್ಕೋಸ್ಕರ ಅವರು ನಾಟಕ ಕಲ್ತ್ಬಿಡಮ್ಮ ಅಂತಂದು ಹೇಳಿದರು. ಹಾಗೆ ಆಯಿತು. ಅಲ್ಲಿ ನಾಟಕ ಕಂಪ್ನಿನೂ ಬಂದಿತ್ತು, ಬಾನವಳ್ಳಿ ಕಂಪ್ನಿ ಅಂತಂದೇಳಿ. ಅಲ್ಲಿ ಒಂದು ಮಂಜುಳಾ ಅಂತ ನನ್ನ ಫ್ರೆಂಡು ಭಾಳ ಸಿಕ್ಕಿಲ್ಲ. ಅವಳ ಹತ್ರ ಹೋಗಿ ಪ್ರಾಕ್ಟೀಸ್ಗೆ ಹೋಗೋದು, ಆಗಲೆಲ್ಲ ತಾಲಿ ಮನೆಗೆ ಹೋಗೋದು ಮಾಡ್ತಿದ್ದೆ. ಅದರಲ್ಲಿ ನಮ್ಮ ಮನೆಯಲ್ಲಿ ಮಾತ್ರ ಹಳ್ಳಿ ಜನ ಒಂದು ಫಿಲಿಮ್ ನೋಡೋಕೆ ಸಹಿತ ಹೋಗಲ್ಲ, ನಾಟಕ ನೋಡೋಕೆ ಸಹಿತ ಹೋಗಲ್ಲ ನಮ್ಮ ಮನೆಯವರು. ಅಷ್ಟು ಹಳ್ಳಿ ಜನ ಒಂದ್ಕೆಂದು. ಅದಕ್ಕೋಸ್ಕರ ನನಗೆ ನಾಟಕದ ಹೈಲ್ ಬಿತ್ತು. ಆಮೇಲೆ ನಾನು ಅಮೆಚೂರ್ ಮಾಡ್ತಾ ಇದ್ದೆ ಮೊದಲಿಗೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕಲಾವಿದ್ರ ಮೊದಲು? ಇಲ್ಲ ರೀ, ಮನೆಯಲ್ಲಿ ಯಾರೂ ಕಲಾವಿದ್ರಿಲ್ಲ ನಮ್ಮ ಮನೆಯಲ್ಲಿ. ಹೇಗೆ ನಿಮಗೆ ಆಸಕ್ತಿ ಹುಟ್ಟಿತು ಇದೆಲ್ಲ ಕಲೆ? ಅದೇ ನಮ್ಮ ಊರಿಗೆ ಬರ್ತಾ ಇದ್ರಲ್ಲ ಕಲಾವಿದ್ರು, ಅವ್ರು ನೋಡಿ ನನಗೆ ಆಸಕ್ತಿ ಹುಟ್ಟಿತು. ಆಮೇಲೆ ಸರ್ವಿಸ್ ಕಂಪ್ನಿಗೆ ನಾನು ಸಣ್ಣವಳಿದ್ದಾಗ, 10 ವರ್ಷ ವಯಸ್ಸಿನಲ್ಲಿದ್ದಾಗ, ನಾನು ಸಣ್ಣವಳಿದ್ದಾಗ ಬೆಳಗ್ಗೆ ತುಳಸಿನ ದಾಸನ ಕಂಪ್ನಿ ಅಂತ ಇತ್ತು ರೀ, ಅಲ್ಲಿಗೆ ಕಳಿಸಿದ್ರು ನನ್ನ. ಅಲ್ಲಿಂದ ಬಂದಮೇಲೆ ಮತ್ತೆ ಊರು ಅಮೆಚೂರು ಹಳ್ಳಿಗೆಲ್ಲ ಹೋಗ್ತಾ ಇದ್ದೆ. ಹಳ್ಳಿಗೆ ಹೋಗ್ತಾ ಇದ್ದಾಗ ಮತ್ತೆ ಚೆನ್ನಾಗಿ ಮಾಡ್ತಾಳೆ ಅಂತ ಮತ್ತೆ ಕಂಪ್ನಿಗೆ ಹೋದೆ ನಾನು. ಯಾವ ಕಂಪನಿ? ಸುಡಿ ಸೇಕ್ರೈನ್ ಕಂಪ್ನಿ, ಮತ್ತೆ ಆನವಟ್ಟಿ ರಾಜಣ್ಣನ ಕಂಪ್ನಿ, ಕಡಪಟ್ಟಿ ಪ್ರಕಾಶನ್ ಕಂಪ್ನಿ, ಚಿತ್ರದುರ್ಗ ಕುಮಾರಸ್ವಾಮಿ ಕಂಪ್ನಿ, ಇನ್ನೂ ಅನೇಕ ಕಂಪ್ನಿಗಳಲ್ಲಿ ವಿಧವಾಗಿ ಪಾತ್ರ ಮಾಡ್ತಾ ಇದ್ದೆ. ವಿಲನ್ ಪಾತ್ರ ಕೇಳ್ತೀರಾ, ಹಾಸ್ಯ ಪಾತ್ರ ಕೇಳ್ತೀರಾ, ದುಃಖದ ಪಾತ್ರ ಕೇಳ್ತೀರಾ, ಪ್ರತಿಯೊಂದು ಪಾತ್ರನೂ ನಿರ್ವಹಿಸ್ತಾ ಇದ್ದೆ. ಅದರಲ್ಲಿ ಅವಳು ಸಿನಿಮಾ ನಟಿ ಪಂಕಜ ಇದ್ದಾಳಲ್ಲ, ಅವಳ ಜೊತೆ ನನ್ನ ಜೊತೆಯಲ್ಲೇ ಎಲ್ಲಿ ಬಳ್ಳಾರಿಯಲ್ಲಿ ಒಡ್ರಬಂಡಿ ಕ್ಯಾಂಪ್ನಲ್ಲಿ ಇದು ಕುಮಾರಸ್ವಾಮಿ ಕಂಪ್ನಿ ಇತ್ತು ರೀ. ಅದರಲ್ಲಿ ಮಲಮಗಳು ನಾಟಕ ಮಾಡ್ತಾ ಇದ್ವಿ ಅವಳು ಮಂದಾಕಿನಿ, ನಾನು ಕಲ್ಯಾಣಿ ಪಾತ್ರ ಮಾಡ್ತಿದ್ವಿ. ಜಯಣ್ಣ ಸಾರ್ ಅಂತ ಇದ್ರು, ಅವರು ಶ್ಯಾಮನ್ ಪಾತ್ರ ಮಾಡ್ತಿದ್ರು. ಒಳ್ಳೆ ನಾಟಕ ರೀ ಅದು. 3 ತಿಂಗಳು ನಡೀತು ಅದು ಈ ಬಳ್ಳಾರಿಯಲ್ಲಿ. ಯಾವ ಇಸ್ವಿಯಲ್ಲಿ ಇರ್ಬೋದು ಅಂದಾಜು? ಅಂದಾಜು ಗೊತ್ತಾಗ್ತಾ ಇಲ್ಲ ರೀ, ಒಂದು 30 ವರ್ಷ ಅಂತ ಆಗಿದೆ ಸರ್. ಅದು 30 ವರ್ಷ ಆಗಿರಬಹುದು. ಅದು ಒಡ್ರಬಂಡಿಯಲ್ಲಿ. ಯಾವ ವರ್ಷದಲ್ಲಿ ನೀವು ರಂಗ ಪ್ರವೇಶ ಮಾಡಿದ್ದು? ನಾನು 1968ರಲ್ಲಿ. 68. ನೀವು ಹವ್ಯಾಸಿ ಗ್ರಾಮೀಣ ರಂಗಭೂಮಿ ಬಂದಿದ್ದೆ ಅವಾಗ ಕಂಪನಿಗಳನ್ನು ಬಿಟ್ಟು ಹವ್ಯಾಸ ರಂಗಭೂಮಿಗೆ ಬಂದಿದ್ದು 2 ವರ್ಷ ಇದ್ದೆ ಕಂಪನಿಯಲ್ಲಿದ್ದೆ. ಆಮೇಲೆ ಮತ್ತೆ ಅಮೆಚೂರ್ ಮಾಡ್ತಾ ಇದ್ದೆ. ಅಮೆಚೂರ್ ಯಾವ ಬಂದ್ರಿ? ಅಮೆಚೂರ್ಗೆ ಬಂದಾಗ ನನಗೆ ವಯಸ್ಸು ಒಂದು 16-17 ಇರಬಹುದು. ಆ ವಯಸ್ಸಿನಲ್ಲಿ ನಾನು ಅಮೆಚೂರ್ ಮಾಡಿದೆ. ಅಮೆಚೂರ್ ಮಾಡಿದ ತಕ್ಷಣ ಮತ್ತೆ ನನಗೆ ಕಂಪ್ನಿಗೆ ಹೋಗ್ಬೇಕು ಅನಿಸ್ತು. ಅದು ಸೀದಾ ನಾನು ಒಡ್ರಬಂಡಿಗೆ ಬಳ್ಳಾರಿಗೆ ಕಂಪ್ನಿ ಬಂದೆ, ಕುಮಾರಸ್ವಾಮಿ ಕಂಪ್ನಿಗೆ. ಅಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದೆ. ಮುದುಕನ ಮದುವೆ ನಾಟಕಕ್ಕೆ. ಅಲ್ಲಿಂದ ಧರ್ಮದೇವತೆ ನಾಟಕದಲ್ಲಿ ರಾಧನ್ ಪಾತ್ರ ಮಾಡ್ತಾ ಇದ್ದೆ. ಮತ್ತೆ ಅಲ್ಲಿಂದ ಚಿಕ್ಕಮಗಳೂರಿಗೆ ಅಚ್ಚಮ್ಮನ ಪಾತ್ರ ಮಾಡ್ತಾ ಇದ್ದೆ. ಮತ್ತೆ ಅಲ್ಲಿಂದ ಶಿವಮೊಗ್ಗದಲ್ಲಿ ಕಲ್ಯಾಣಿ ಪಾತ್ರ ಮಾಡ್ತಾ ಇದ್ದೆ. ಹೀಗೆ ಪಾತ್ರ ಮಾಡಿ ನನಗೆ ಕಂಪ್ನಿಯಲ್ಲಿದ್ದು ಮತ್ತೆ ನನಗೆ ಮಗು ಆಯಿತು. ಮಗು ಆದಮೇಲೆ ಅವಳಿಗೂ ಕೂಡ ನಾಟಕದಲ್ಲಿ ಭಾಳ ಆಸಕ್ತಿ ಬಂತು. ಸತಿ ಸಂಸಾರ ಜ್ಯೋತಿ ನಾಟಕದಲ್ಲಿ ಅವಳು ರಾಣಿ ಪಾತ್ರ ಮಿಕ್ಕಿ ಪಾತ್ರ ಮಾಡಕತ್ತಿದ್ಲು. ಅದಕ್ಕೋಸ್ಕರ ನನ್ನ ಬೇಡ, ಅವಳು ಪಾತ್ರ ಮಾಡ್ತಾ ಇರ್ತಾಳೆ ಅಂತಂದೇಳಿ ಕಂಪ್ನಿ ಬಿಟ್ಟು ಬಂದ್ಬಿಟ್ಟೆ ನೋಡ್ರಿ. ಒಟ್ಟು ಟೋಟಲಿ ಕಂಪ್ನಿಗಿರೋದಂದ್ರೆ 13-14 ವರ್ಷ ಡೈಲಿ ನಾಟಕ ಮಾಡಿದ್ದೀನಿ ಸರ್. ಹುಬ್ಳಿ ಕ್ಯಾಂಪು, ಚಿಕ್ಕ ನರಗುಂದ, ದೊಡ್ಡ ನರಗುಂದ, ನವಲ್ಗುಂದ ಏನ್ರಿ, ಮತ್ತು ಅಲ್ಲಿಂದ ಇದು ರೀ ಬಾದಾಮಿ, ಬನಶಂಕರಿ, ಸೌದತ್ತಿ ಗುಡ್ಡ, ನಂದಿಕೇಶ್ವರ, ಬಾದಾಮಿ ಎಲ್ಲ ಕಡೆನೂ ಮಾಡೀನಿ ಕಂಪನಿಯಲ್ಲಿದ್ದಾಗ. ಒಟ್ಟು ಎಷ್ಟು ರಂಗ ಪ್ರಯೋಗಗಳಲ್ಲಿ ನೀವು ಭಾಗವಹಿಸಿರುವ ಅಭಿನಯಿಸಿರ್ಬೋದು?
13 ವರ್ಷ ನಾನು ಡೈಲಿ ನಾಟಕ ಆಡಿನಂದ್ರೆ ಅದು ಎಷ್ಟಂತ ಲೆಕ್ಕ ಹಿಡಿಯಕ್ಕೆ ಆಗಲ್ಲ ಸರ್ ನನಗೆ. ಸರ್ ಈಗ ಹವ್ಯಾಸಿ ಅಂತೂ ಬಹಳ ಆಗಿದಾವೆ ಸರ್ ನನಗೆ. ಆಮೇಲೆ ಜಾನಪದ ನಾಟಕಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. MP ಪ್ರಕಾಶ್ ಅವರ ತಂಡದಲ್ಲಿದ್ದೀರಿ ಅಂತ ಕೇಳಿದೆ. ಹೌದು, ತಂಡದಲ್ಲಿದ್ದೆ. MP ಪ್ರಕಾಶ್ ತಂಡದಲ್ಲಿ ಇದ್ದೆ. ಅಲ್ಲಿಂದ ಜಾನಪದ ದೊಡ್ಡಾಟ ತಂಡ ಕಟ್ಟಿಕೊಂಡು ನಾಡಿನ ಮೂಲೆಯಲ್ಲಿ ಅಜ್ಜಂಪುರ ಅಂತ ಇದೆ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ. ಮತ್ತೆ ಅಲ್ಲಿಂದ ಗುಲ್ಬರ್ಗ ಜಿಲ್ಲೆ, ಯಾವುದದು ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋಗಿದ್ದೆ. ಅಲ್ಲಿಂದ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಗಲಿಗಲಿ ಮತ್ತೆ ಬೀಳಿಗೆ ಗಲಿಗಲಿ ಎಂಬ ಊರು, ಅಲ್ಲೆಲ್ಲ ನಾವು ಜಾನಪದ ನೃತ್ಯ, ಜಾನಪದ ದೊಡ್ಡಾಟ ಪ್ರಯೋಗ ಮಾಡಿದ್ದೀನಿ. ಪ್ರೇಮಿಳ ದರ್ಬಾರ ಮತ್ತೆ ಅಲ್ಲಿಂದ ಇದು ಭಕ್ತ ಮಾರ್ಕಂಡಯ್ಯ, ಅವೆಲ್ಲ ಬಯಲಾಟ. ಅಲ್ಲಿಂದ ಸಾಂಬನ್ ಕತಿ ಅಂತ ಬರುತ್ತೆ, ಅದನ್ನೆಲ್ಲ ಆಡಿದ್ದೀನಿ ಸರ್ ನಾನು. ಜಾನಪದ ನಾಟಕಗಳು ಚಂದ್ರಶೇಖರ್ ಕಂಬಾರ್ ಅವರ ನಾಟಕಗಳು? ಚಂದ್ರಶೇಖರ್ ಕಂಬಾರ್ ನಾವು ಇವ್ರದ್ರಿ ಸಂಗ್ಯ ಬಾಳೆ, ಸಂಗ್ಯ ಬಾಳೆ ನಾಟಕ ಆಡಿದ್ದೀನಿ ಸರ್. ಗಂಗಿ ಪಾತ್ರನ ಮಾಡಿದ್ದೀನಿ ಸರ್. ನಿರ್ದೇಶನ ಯಾರು ಮಾಡಿದ್ರಿ ಅವಾಗ? ಅವಾಗ ನಿರ್ದೇಶನ ಇವ್ರಿ ಸರ್, ನಮ್ಮ ಕಾಳಪ್ಪ ಮೇಷ್ಟ್ರು ಅಂತ ಇದ್ರ ಹಡಗ್ಲಿಯರು, ಕಾಳಪ್ಪ ಮೇಷ್ಟ್ರು ಅಂತ, ಬಡಿಗೇರ್ ಕಾಳಪ್ಪ ಮೇಷ್ಟ್ರು ಅಂತ. ಅವರು ಮಂತನ ಸಂಗೀತ ಮಂತನ ಇದ್ರಿ. ಅಂಥವರು ಸಂಗೀತ ನಿರ್ದೇಶನ ಮಾಡಿದ್ರಿ. ಆ ಗಂಗಿ ಪಾತ್ರ ಮಾಡಿದ್ದೆ ಸರ್ ನಾನು ಉಡುಪಿಯಲ್ಲಿ, ಇದ್ರಿ ಉಲಿಗೆಯಲ್ಲಿ. ಬರೀ ಕಾಂಪಿಟೇಷನ್ ಡ್ರಾಮಾ ಕಷ್ಟ ಮಾಡಿದ್ದೀನಿ ಸರ್ ಅದನ್ನು. ಸರ್. ಆಮೇಲೆ ಗ್ರಾಮೀಣ ರಂಗಭೂಮಿಗೆ ಬಂದ್ರಿ. ಸರ್. ಅಲ್ಲಿಂದ ಹಿಂತಿರುಗಿ ನೋಡಿಲ್ಲ, ಸತತವಾಗಿ ನೀವು ಬೇಡಿಕೆ ಇರುವಂಥ ಒಬ್ಬ ಕಲಾವಿದೆಯಾಗಿ ಬೆಳೆದಿದ್ದೀರಿ. ಸರ್. ನಿಮ್ಮ ಪ್ರಮುಖವಾದ ನಾಟಕಗಳು ಯಾವುವು? ಪ್ರಮುಖವಾದ ನಾಟಕಗಳಂದ್ರೆ ಇದು ನನಗೆ ಇದರಲ್ಲಿ ಸರ್, ಸಾಮಾಜಿಕ ನಾಟಕ ಅಂದರೆ ರೈತನಗಲಿಲ್ಲ ಸರ್ಕಾರ ಉಳಿಯಲಿಲ್ಲ, ಬದುಕು ಬಂಗಾರವಾಯಿತು, ಮತ್ತು ದಾರಿ ದೀಪ ಅರ್ಥ ತಾಯಿಗೆ ತಕ್ಕ ಮಗ, ಇನ್ನೂ ಅನೇಕ ಬಡವ ಬದುಕಲೇಬೇಕು, ಇವೆಲ್ಲ ನನ್ನ ಸಾಮಾಜಿಕ ನಾಟಕಗಳು. ಪೌರಾಣಿಕ ಅಂದರೆ ರಕ್ತರಾತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಗೋಣಿ ಬಸವೇಶ್ವರ ಮಹಾತ್ಮೆ, ಕುರುಕ್ಷೇತ್ರ, ಇವೆಲ್ಲ ನಾಟಕ ಮಾಡಿದ್ದೀನಿ ಸರ್ ನಾನು. ರಕ್ತರಾತ್ರಿಯಲ್ಲಿ ಬಹಳ ಪ್ರಸಿದ್ಧಿ ನೀವು. ಹೌದು ಸರ್. ಯಾವ್ಯಾವ ಪಾತ್ರಗಳನ್ನು ಮಾಡಿದ್ದೀರಿ ನಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಹೇಳಿ. ನೋಡಿ, ಮದವಂಸಿ ಪಾತ್ರವನ್ನು ಏನಿಲ್ಲ ಅಂದರೂ ಒಂದು 80 ಆಗಿದ್ದಾವೆ ಸರ್. ಒಂದು 100-200 ಪ್ರಯೋಗ ಅಂತೂ ಮದವಂಸಿ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಮತ್ತು ಉತ್ತರಿ ಪಾತ್ರವನ್ನು ಒಂದು 4-5 ಸರಿ ನಿರ್ವಹಿಸಿದ್ದೇನೆ. ಭಾನುಮತಿ ಪಾತ್ರ ಅವು ಲೆಕ್ಕ ಇಲ್ಲದಷ್ಟು ನಿರ್ವಹಿಸಿದ್ದೇನೆ. ಇತ್ತೀಚೆಗೆ ಈ ದ್ರೌಪದಿ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದೇನೆ, ಅವು ಲೆಕ್ಕ ಇಲ್ಲ ಎಷ್ಟಾಗಿದ್ದಾವಂತ. ಎಲ್ಲ ಅಭಿಮಾನಿಗಳು ಎಷ್ಟು ನನಗೆ ಪ್ರೋತ್ಸಾಹ ನೀಡ್ತಾರೋ ಅಷ್ಟೇ ನನಗೆ ಅಭಿಮಾನಿಗಳ ಪ್ರೋತ್ಸಾಹನೇ ನನಗೆ ಪ್ರೋತ್ಸಾಹ ನೋಡ್ರಿ. ನೀ ಪಾತ್ರ ಚೆನ್ನಾಗಿ ಮಾಡ್ತೀಯಮ್ಮ, ಅಮ್ಮ ಸುಭದ್ರಮ್ಮ ಕಂಡಂಗೆ ಕಾಣ್ತೀಯಮ್ಮ ಅಂತ ಎಲ್ಲ ಕಡೆಗೂ ನನಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರಂದ್ರೆ ಅಷ್ಟು ಪ್ರೋತ್ಸಾಹ ನೀಡ್ತಾರೆ. ಬಂದು ನಮಸ್ಕಾರ ಮಾಡ್ತಾರೆ ಒಳಗಡೆ ಬಂದು ಪ್ರೇಕ್ಷಕರು. ಹ್ಞೂ ರೀ ಸರ್. ಆಕಸ್ಮಿಕವಾಗಿ ನಾಡೋಜ ಸುಭದ್ರ ಮನ್ಸೂರ್ ಅವರು ನಮ್ಮನ್ನು ಅಗಲಿ ಹೋದರು. ಹ್ಞೂ ರೀ ಸರ್. ಅವರ ಕೊರತೆಯನ್ನು ತಾವು ನಿಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ದ್ರೌಪದಿಯ ಪಾತ್ರ ಇಲ್ಲ ರೀ, ಅವರು ಹೋದ್ಮೇಲೆ ನನಗೆ ಅವರು ಫೋಟೋ ತೆಗೆದುಕೊಂಡು ನಾನು ಇದನ್ನ ಮಾಡಿ ಸ್ಕ್ಯಾನ್ ಮಾಡಿ ನನ್ನ ಹತ್ರ ಇಟ್ಕೊಂಡು ಅವ್ರ ಫೋಟೋ ಪ್ರತಿದಿನ ನಾನು ಪೂಜೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅವ್ರ ಹತ್ರ ಇರೋವಷ್ಟು ಸಮುದ್ರನೇ ಇದೆ ಅವ್ರ ಹತ್ರ ಇರೋದು. ಅದರಲ್ಲಿ ಒಂದು ಚೌಟು ನೀರು ಕುಡಿಬೇಕು ಅಂತ ನಾನು ಪ್ರಯತ್ನ ಮಾಡಿ ಪ್ರತಿದಿನನೂ ಅವ್ರ ಪೂಜೆ ಮಾಡ್ತಾ ಇದ್ದೀನಿ ನಾನು. ಸುಭದ್ರಮ್ಮರ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಎಲ್ಲಿ ನಾಟಕ ಹೋದ್ರು ಅಮ್ಮ ನೀನೇ ನಡೆಸಮ್ಮ ನಾಟಕನ ಅಂತ, ಪ್ರತಿದಿನ ನಾಟಕ ಹೋದ್ರು ನೀನೇ ನಡೆಸಮ್ಮ, ನನ್ನ ಧ್ವನಿಯಲ್ಲಿ ನೀನೇ ಇರಮ್ಮ, ಮಾತಿನಲ್ಲಿ ಡೈಲಾಗ್ ಮಾತನಾಡುವಾಗ ನೀನೇ ಇರಮ್ಮ ಅಂತ ನಾಟಕದಲ್ಲಿ ಹೋಗುವಾಗ ಅವರಿಗೆ ನಮಸ್ಕರಿಸಿ ನಾನು ಮುಂದೆ ಹೋಗೋದು. ಅಲ್ಲಿಂದ ಚಿಕ್ಕಿನ ಕೊಪ್ಪನ ಶರಣರ ಬಳಗ ಅಂತ ಇತ್ತು ಇಲ್ಲೇ ಬಳ್ಳಾರಿಯಲ್ಲಿ. ಅಲ್ಲಿ ನಾವು ಅನೇಕ ಸಲ ಅವ್ರ ಜೊತೆಯಲ್ಲಿ ಒಂದು 8-9 ವರ್ಷ ಅವ್ರ ಜೊತೆಯಲ್ಲೇ ಇದ್ದೀನಿ ನಾನು. ಚಿಕ್ಕಿನ ಕೊಪ್ಪನ ಶರಣರ ಬಳಗ ಅಂತ ಅಲ್ಲಿ ಶರಣರ ಇದನ್ನ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಮಾಡ್ತಾ ಇದ್ರು ಅವರು, ನಾನು, ವರಲಕ್ಷ್ಮಿ, ಮತ್ತೆ ಅಲ್ಲಿಂದ ಸರೋಜಾ, ಮಮತಾ, ಕೂಡ್ಲಿಗಿ ಪದ್ಮಕ್ಕ, ಇವರೆಲ್ಲ ಜೊತೆಗೆ ಇರ್ತೀವಿ. ನಾಗರತ್ನಮ್ಮ ಮರಮ್ನಳ್ಳಿ ಅವರೆಲ್ಲ ಜೊತೆಗೆ ಇರ್ತಿದ್ವಿ. ಹೇಮರೆಡ್ಡಿ ಮಲ್ಲಮ್ಮದಲ್ಲಿ ಯಾವ್ದಾದ್ರು 1-2 ಸಾಲು ಪದ ಹೇಳಲಿಕ್ಕಾಗತ್ತಾ? ಹೇಳ್ತೀನಿ ರೀ ಸರ್. ದಯವಿಟ್ಟು ಹೇಳಿ, ಯಾಕಂದ್ರೆ ನಿಮ್ಮ ಹಾಡುಗಾರಿಕೆ ಹೇಗಿರಂತ ಕೇಳಬೇಕಾಗಿದೆ ನಮ್ಮ ಅಭಿಮಾನಿಗಳು. ಕರುಣೆ ಕರುಣೆ ಗಿರಿರಾಜ ಮಲ್ಲಯ್ಯ, ತೋರು ತೋರು ತವ ಲೀಲೆಯನ್ನಯ್ಯ, ತೋರು ತೋರು ತವ ಲೀಲೆಯನ್ನಯ್ಯ, ಬೇಡುವೆ ಸದಯ ದೊರೆ ನನ್ನಯ್ಯ, ಬೇಡುವೆ ಸದಯ ದೊರೆ ನನ್ನಯ್ಯ,
ಕರುಣೆ ಕರುಣೆ ಗಿರಿರಾಜ ಮಲ್ಲಯ್ಯ ಕರುಣೆ ಕರುಣೆ ಗಿರಿ ಕರುಣೆ ಕರುಣೆ ಗಿರಿ ಕರುಣೆ ಕರುಣೆ ಗಿರಿ ರಾಜ ಮಲ್ಲಯ್ಯ. ರಕ್ತರಾತ್ರಿ ನಾಟಕದಲ್ಲಿ ನಿಮ್ಮ ದ್ರೌಪದಿ ಪಾತ್ರ ಆಗಿರ್ಬೋದು, ಭಾನುಮತಿ ಪಾತ್ರ ಆಗಿರ್ಬೋದು, ಆ ನಾಟಕದ ಉಚ್ಚಾರಣೆ ಬಹಳ ಕಷ್ಟ. ವಿದ್ಯಾವಂತರಿಗೂ ನಾಲಿಗೆ ತಿರುಗೋದಿಲ್ಲ. ಹೌದು ಸರ್. ನೀವು ಹೇಗೆ ಸಿದ್ಧಿಸಿಕೊಂಡ್ರಿ, ಅದನ್ನು ಹೇಗೆ ಅಭ್ಯಾಸ ಮಾಡಿದ್ರಿ? ರಕ್ತರಾತ್ರಿ ಪಾತ್ರ, ದ್ರೌಪದಿ ಪಾತ್ರ ಅಥವಾ ಭಾನುಮತಿ ಪಾತ್ರ? ಪ್ರಥಮವಾಗಿ ಭಾನುಮತಿ ಪಾತ್ರದ ಡೈಲಾಗ್ ಹೇಳಿಕೊಟ್ಟಂತ ಗುರುಗಳಂದ್ರೆ ಹೇಣಿಗಿ ಕಾಸಿಂ ಸಾಹೇಬ್ರ ಮಾಸ್ತರ್. ಹಂಪಸಾಗರ ಹೇಣಿಗಿ ಕಾಸಿಂ, ಹೇಣಿಗಿ ಬಸಾಪುರ ಅಂತಾರಲ್ಲ, ಅವ್ರು ವಾಸ ಮಾಡಿದ್ದ ಹಂಪಸಾಗರದಲ್ಲಿದ್ದರು ಅವರು. ಹೇಣಿಗೆಯಲ್ಲಿ ಇದ್ರು ಅವರು. ಪ್ರತಿ ತಿಂಗಳು ಅವರು ಸಿಂಟಾಲೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅವರು ಜಾತಿಯಿಂದ ಮಾತ್ರ ಮುಸ್ಲಿಮ್ಸ್ ಆಗಿದ್ರು. ಆದ್ರೆ ಅವರ ಆಚರಣೆಗಳೆಲ್ಲ ಒಂದು ಅಡಿಕೆ ಹಾಕಚಟ ಸಹಿತ ಇದ್ದಿಲ್ರಿ ಅವ್ರ ಹೆಸರಿಗೆ. ಅಂಥ ಗುರುಗಳು ಪಾದ ಪೂಜೆ ಮಾಡಿದಕ್ಕೋಸ್ಕರನಾಗಿನ ಅವರು ನನಗೆ ಭಾನುಮತಿ ಪಾತ್ರ ಡೈಲಾಗ್ ಹೇಳಿಕೊಟ್ರು. ಮತ್ತೆ ಅಲ್ಲಿಂದ ಹಾಡು ಕಲಿಸಿದಂಥ ಗುರುಗಳಂದ್ರೆ ಡಣಂಕೇರಿ ತೋಟಯ್ಯ ಮೇಷ್ಟ್ರು, ಡಣಂಕನಕೆರೆ ತೋಟಯ್ಯ ಮೇಷ್ಟ್ರು. ಈ ಬರಂರೆಡ್ಡಿ ಪಾತ್ರ ಹಾಡುಗಳನ್ನು ಕಲಿಸಿಕೊಟ್ರು, ಭಾನುಮತಿ ಹಾಡುಗಳನ್ನು ಕಲಿಸಿಕೊಟ್ರು. ಮತ್ತೆ ಇತ್ತೀಚೆಗೆ ಹೇಮರೆಡ್ಡಿ ಮಲ್ಲಮ್ಮನ ಹಾಡುಗಳು ಮತ್ತೆ ಇದು ದ್ರೌಪದಿ ಪಾತ್ರದ ಹಾಡುಗಳನ್ನು ಕಲಿಸಿದಂಥ ಗುರುಗಳಂದ್ರೆ ಇವರು ವಿರೂಪಾಕ್ಷಪ್ಪ ಮೋರ್ಗೇರಿ ಅಂತ ಹಗರಿ ಬೊಮ್ಮನಹಳ್ಳಿಯಲ್ಲಿ ಇರ್ತಾರಲ್ಲ, ಆ ಸರ್ ವಿರೂಪಾಕ್ಷಪ್ಪ ಮೋರ್ಗೇರಿ ಅಂತ. ಕ್ಯಾಶಿಯೋ ಮೇಷ್ಟ್ರು ಹೌದು, ಅವರು ತಬಲಾಜಿನೂ ಹೌದು. ದ್ರೌಪದಿಯ ಪಾತ್ರ ರಕ್ತರಾತ್ರಿಯ ನಾಟಕದಲ್ಲಿ ದ್ರೌಪದಿಯ ಪಾತ್ರದ ಒಂದು ಮಾತು ಹೇಳ್ತಾರೆ, ನಿಮಗೆ ಇಷ್ಟವಾದ ಮಾತು ಯಾವ್ದಾರು? ಹೇಳ್ತೀನಿ ಸರ್. ಹೇಳಿ. ಕರುಣೆ ಇಲ್ಲವೇ ಕಾಲ ನಿನಗೆ, ಹಿರಿತುಂಡರು ನಿನ್ನ ತುತ್ತಿನ ಚೀಲ ತುಂಬದೆ. ಅಯ್ಯೋ ಓ ನನ್ನ ಕಂದಮ್ಮಗಳಿರ, ಓ ನನ್ನ ಕಂದಮ್ಮಗಳಿರ, ಆ ಅಶ್ವತ್ಥಾಮನ ಖಡ್ಗಕ್ಕೆ ಬಲಿ ಬೀಳಲೆಂದೇ ನಾನು ನಿಮ್ಮನ್ನು ಹಾಡಿದ್ದೇನೆ. ಓ ಕಠೋರ ಕಾಲನೆ, ಹೊತ್ತಿತ್ತ ಅಲುಗಾಡದಂತೆ ಒತ್ತಿ ಹಿಡಿದು ನನ್ನ ಕಂದ ಮಗಳಿಗೆ ಹೊತ್ತಿದೆಯಾ ಸರ್ಪಚುಂಬನ. ಇದಾವ ದೃಶ್ಯ, ಕಾಳರಾತ್ರಿಯೊಳು ರಕ್ತರಾತ್ರಿಯ ದೃಶ್ಯ. ಸೇಡಿನ ಕಿಚ್ಚವನು, ಓ ಸೇಡಿನ ಸೈತಾನನನ್ನು ಸೆದೆ ಬಡಿದು ಸುಡುವೆ ರುದ್ರಾಗ್ನಿಯ ಜಾಲುವಿಯಲಿ. ಎಲುವು ಕೂಳಕಾಲನೆ, ಹಲ್ಲುಗಳ ಕಿರುಚುವಿಯೋ. ನನ್ನ ಮಕ್ಕಳ ಮುಂಡಗಳನ್ನು ಕದ್ದವರನ್ನು ಅದ್ದು ಇಂದು ಅವರ ಹೆಡ ಹದಿ ಬಡಿದು ತಿನ್ನಲಿ ಹದ್ದು. ಆಗೊಮ್ಮೆ ಸೋಲಲ್ಲಿ ಈ ಗರತಿಯ ಕೈಯಲ್ಲಿ ತಪ್ತಾಕ ಬಿಂಬದಿಂದ ಎದ್ದಿದೆ ಪ್ರಳಯ, ಕುರುಕ್ಷೇತ್ರದಲ್ಲಿ ಪ್ರಳಯ ಕರಿಸುತ್ತಿದೆ, ಭೂಮಿಯಿಂದಲೂ ಬಾಂಧಳದಿಂದಲೂ. ಏನು ಶಿಬಿರವಿದು? ಓ ಪಾಂಡವರ ಶಿಬಿರ. ಯಾರಲ್ಲಿ ಹೆಣದ ಬಣವಿಯಲ್ಲಿ ಏನು ಭೀಮನ ಬೆದರು. ಕನ್ಗಲ್ ಹನುಮಂತರಾಯರು ರಚಿಸಿದ ನಾಟಕದ ಒಂದು ರಕ್ತರಾತ್ರಿ ನಾಟಕದ ಒಂದು ಭಾನುಮತಿಯ ಒಂದು ಹಾಡು, ಒಂದು ಮಾತು ಹೇಳ್ತೀನಿ. ದಯಾ ಸಾಗರ ಕರುಣಾಕರ, ಪ್ರೇಮ ಪ್ರೀತಿ ಅನಂತ ಪಾರ, ದಯಾ ಸಾಗರ ಹೇ ಪರಾತ್ಪರ ಪವವಿದೂರ, ನಿನ್ನ ನಾಮ ಚಿರಮಧುರ. ಹೇ ಪರಾತ್ಪರ ಪವವಿದೂರ, ನಿನ್ನ ನಾಮ ಚಿರಮಧುರ.
ಕಳೆದು ಭೀಕರ ನೀಡುವ ಆಸರ, ಕಳೆದು ಭೀಕರ ನೀಡುವ ಆಸರ, ಬೇಡುವೆ ನಿನ್ನಲೆ ಶಾಂತಿ ಮಂದಿರ, ಬೇಡುವೆ ನಿನ್ನಲೆ ಶಾಂತಿ ಮಂದಿರ, ದಯಾ ಸಾಗರ. ಓ ಗುರುಪುತ್ರ, ನಿನ್ನ ಶುಭ ಆಶೀರ್ವಾದಗಳ ಅಮೃತದ ಮಳೆಯೂ ಸುರಿಯುತ್ತಿರಲಿ. ಅದರೊಳಗೆ ತೊಪ್ಪನೆ ತೊಯ್ದುಕೊಳ್ಳಲಿ ಈ ನನ್ನ ದೇಹ. ಅಶ್ವತ್ಥಾಮ ಗುರುವೇ, ಇನ್ನಾರು ಕಾಣರು ನಿನ್ನೆದೆಯಾಳ, ನೀನೇ ಪಾಂಡವರಿಗೆ ಪ್ರತಿಕಾಳ, ಕೌರವೇಶ್ವರನಿಗೆ ಬಲ್ಲಿದ ಬಿಲ್ಲಾಳ. ಒದಗಿ ಬಂದ ಹೊತ್ತಿನಲ್ಲಿ ಕೌರವೇಶ್ವರನ ಕಾಳ ಕುತ್ತನ್ನು ಕುಡಿಯುವ ಅಗ್ನಿಮುಖ ಅಗಸ್ತ್ಯ ನೀನು. ಕುರುಪತಿಯ ವೀರ ಬಲ್ಲಾಳುಗಳ ನಡುವೆ ನಿನ್ನನ್ನೇ ನಂಬಿರುವೆ ನನ್ನೇ ಮಾಂಗಲ್ಯ ರಕ್ಷಿಸುವುದಕ್ಕೆ. ಯಮನ ಹಸುವ ನುಂಗುವ ಪ್ರತಿನೀಲ ಕಂಠನೂ ನೀನೆ. ಏನಿದು ದೊರೆಯೇ ನಿಮ್ಮೆದೆಯ ಒಳಧನಿ? ಅದೊಂದು ಒಡೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಲ್ಲಿ. ಆದರೆ ಇಷ್ಟು ಮಾತ್ರ ನಿಜನಾಥ, ಆ ಕೃಷ್ಣನ ತಂತ್ರ ಕಲಿಯು ಸ್ತ್ರೀಯತ್ವದ ನೆಲೆಯು ಅಮರ ಉಲ್ಲಾಸದಿಂದ ಜೊತೆಗೂಡಿ ಆ ದ್ರೌಪದಿಯ ಕೈ ಬೆರಳುಗಳ ಮುಂದೆ ಕುಣಿಯುತ್ತಿರುವಂತೆ ಕಾಣುತ್ತಿತ್ತು. ಸೋಲಿನಿಂದಲೇ ಬಂದ ವಿಕಾರ ವಿಭ್ರಮದಲ್ಲಿ ಕಿಡಿದುಂಬಿದ ನುಡಿಗಳನ್ನು ಆಡದೆಯೋ ಸಿಡಿಲು ಸಿಡಿದಂತೆ. ಆದರೆ ಈ ಘನತೆಯ ಮೈ ಮೇಲೆ ಬಿದ್ದಿತು ಜಗದ ಜಾರತನದ ಮಸಿ ಮುದ್ದೆ. ಜಗಜ್ಜೀವನದ ಜಂಜಾಟದೋಳು ನೀವು ದಾರಿ ದಿಕ್ಕುಗಳನ್ನು ತಪ್ಪಿದರೂ ಭಾರತೀಯ ಸ್ತ್ರೀ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ. ದಾರಿ ತಪ್ಪಿದರೂ ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟು ಇಂಥ ಸಂಕ್ರಾಂತಿಯ ಸಮಯದಲ್ಲಿ ಆದರೂ ಸತಿಯ ಸದುಪದೇಶಕ್ಕೆ ಕಿವಿಗೊಡಿನಾಥ. ಈಗ ನಲವಡಿ ಶ್ರೀಕಂಠ ಶಾಸ್ತ್ರಿ ರಚಿತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕದ ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ. ಅದು ಮನೆ ಬಿಟ್ಟು ದನ ಕಾಯಲಿಕ್ಕೆ ಹೋದಾಗ ಹೇಳುವ ಡೈಲಾಗು. ನಡೆಯಿರಿ ಗೋಮಾತೆಗಳೇ, ನಿಮಗೆ ಹುಲ್ಲು ಮೇಯಿಸಿ ನೀರು ಕುಡಿಸಿ ತೃಪ್ತಳಾಗಿದೆ. ನಿಮ್ಮ ತೃಪ್ತಿಯೇ ನನ್ನ ತೃಪ್ತಿ, ನಿಮ್ಮ ಸೇವೆಯೇ ನನ್ನ ಮೋಕ್ಷಕ್ಕೆ ಸಾಧನ. ನಾನು ಮನೆಯಲ್ಲಿದ್ದರೆ ನನಗೆಲ್ಲಿ ಇಂಥ ಸುಯೋಗವೂ ದೊರೆಯುತ್ತಿತ್ತು. ನನ್ನ ಭಾಗ್ಯವೇ ದೊಡ್ಡದು. ನನಗೆ ಈಗ ಗೋರಕ್ಷಕಾರಕ್ಕೆ ಹಚ್ಚಿದ ನನ್ನ ಅತ್ತೆ ನೆಗೆಣ್ಣಿಯರು, ನನ್ನ ನಾದಿನಿಯರು, ಮಾವ ಮೈದುನರು, ಅವರಿಗೆ ಯಾವಾಗಲೂ ಸಂಸಾರದಲ್ಲಿ ಸುಖ ಸಂಪತ್ತನ್ನು ದಯಪಾಲಿಸು. ನನ್ನ ಮನವು ಯಾವಾಗಲೂ ನಿನ್ನನ್ನೇ ನೆನೆಯುವಂತೆ ಮಾಡುತ್ತಂದೆ. ದೇವ, ನೀನೆಂಥ ಕರುಣಿಯು. ಸಂಸಾರದಲ್ಲಿ ನನಗೆ ತೊಂದರೆಯಾಗಬಾರದೆಂದು ನನ್ನನ್ನು ನಿನ್ನಲ್ಲಿಗೆ ಬರೆ ಮಾಡಿಕೊಂಡೆಯಾ ತಂದೆ. ಮರೆತನು ನನಗಾಗಿ ತಲೆಗೆ ಹಚ್ಚಿಕೊಳ್ಳಲು ಮುಕ್ಕು ತುಪ್ಪದ್ದಿ. ಅದನ್ನೇ ಮಹಾದೇವನಿಗೆ ನೀಲಾಂಛನೆ ಮಾಡುವುದು. ಜಯ ಬಿಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಜಯ ಬಿಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಮಲ್ಲಿಕಾರ್ಜುನನೇ ಭಕ್ತ ಮಂದಿರನೇ, ಸಿರಿಯಾಳ ಸುತನ ಮಾಂಸವ ಬೇಡಿದವನೇ, ಶರಣೆ ನೆಂಬೆಕ್ಕನ ಭಕ್ತಿ ಕೊಲಿದವನೇ, ಪರತರ ಮೋಕ್ಷವ ಕೊಟ್ಟು ಸಲಹುವನೇ. ಜಯವೆಂದು ಬೆಳಗುವೆ, ಜಯವೆಂದು ಬೆಳಗುವೆ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ. ನಾನು ಅನೇಕ ಹಳ್ಳಿಗಳಲ್ಲಿ ಪಾತ್ರ ನಿರ್ವಹಿಸಿದ್ದೇನೆ. ಆ ಕಲಾಭಿಮಾನಿಗಳು ನನಗೆಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ, ಅವರ ಪ್ರೋತ್ಸಾಹದಿಂದಲೇ ನನಗೆ ಈಗ ಇಡೀ ರಾಜ್ಯದಲ್ಲಿ 5 ಮಂದಿನ ಆಯ್ಕೆ ಮಾಡಿದ್ದಾರೆ ವಾಲ್ಮೀಕಿ ಪ್ರಶಸ್ತಿನ. ನಮಗೆ ಸಿದ್ದರಾಮಯ್ಯ ಮೊನ್ನೆ ವಾಲ್ಮೀಕಿ ಪ್ರಶಸ್ತಿ, ಹಿಂದಿನ ವರ್ಷ ವಾಲ್ಮೀಕಿ ಪ್ರಶಸ್ತಿಯನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿನೂ ಉಮಾಶ್ರೀಯವರು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪ್ರಶಸ್ತಿ ಬಂದಿದೆ ಅಂದರೆ ಇದಕ್ಕೆ ಅಭಿಮಾನಿಗಳ ಆಯ್ಕೆನೇ ನನಗೆ ಆಶೀರ್ವಾದ.
ಅವರ ಅಭಿಮಾನಿಗಳು ಇಲ್ಲದಿದ್ದರೆ ನಾವು ಎಲ್ಲಿ ಪಾತ್ರ ಮಾಡೋಕ್ಕಾಗಲ್ಲ. ಅವರ ಚಪ್ಪಾಳೆ, ಅವರ ಕೇಕೆ ಹಾಕೋದು ಅದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಎಲ್ಲಿ ಪಾತ್ರ ಮಾಡ್ತೀವಿ, ಎಲ್ಲಿ ನಿಂತ್ಕೊಂಡಿವಿ ಅನ್ನೋದನ್ನೇ ಮರೆತು ನಾವು ಡೈಲಾಗ್ ಹೇಳ್ತಾ ಇರ್ತೀವಿ. ಆ ರೀತಿ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.